ಮುಚ್ಚ ಬಾಯಿ ಸಾಕು ಕಂಡಿನಿ. ಈಗ ಬಂದ್ಕೊಂಡು ಒಂದೊಂದೇ ಸಬೂಬ್ ಹೇಳ್ಬೇಡ ನೀನು. ಏನು ಅಂದ್ಕೊಂಡೀಯ ನಿನ್ನನ್ನು ನೀನು ಏನಾರು ಅಂದ್ಕ, ನನ್ನೇನು ಅಂದ್ಕೊಂಡೀಯ? ಒಬ್ಬ ಮನುಷ್ಯನ ಒಂದು ಸತಿ ನಂಬಿದ ಮೇಲೆ ಕೊನೆ ತನಕ ನಂಬಿಕೆ ಇಟ್ಟಿರ್ಬೇಕು. ಇಷ್ಟು ದಿವಸ ನನ್ನ ಜೊತೆ ಇದ್ದೆ, ನಾನು ಏನು ಅಂತ ನಿನಗೆ ಗೊತ್ತಿಲ್ಲ. ನಿನ್ನ ಅಪ್ಪ ಏನು ಅಂತಲೂ ನಿಂಗೆ ಗೊತ್ತಿಲ್ಲನಾ? ನಿನ್ನ ಅಪ್ಪನ ನಂಬೇಡ ಅಂತ ಹೇಳಲ್ಲ ನಾನು. ಬೇರೆಯವ್ರ ಬಗ್ಗೆ ಸುಳ್ಳು ಹೇಳಿದ್ನೆಲ್ಲ ನಂಬ್ಕೊಂಡು ಕೂತಿಯಲ್ಲ. ಇದೇ ದುಡುಕು ನಿರ್ಧಾರ ನೀನು ಅಂದ್ಕೊಂಡಿದ್ದೇ ಸರಿ ಅನ್ನೋ ಇದೇ ಕೆಲಸ ಮಾಡೋಕ್ಕೆ ಹೋಗಿ ಹೀಗೆಲ್ಲ ಹಾಕಿ ಕೂತಿದ್ದೀಗ. ಮತ್ತು ಅದು ನಾನು 2-3 ಸರಿ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡದೇ ಇದ್ದ. ಈಗ ಯಾವ ಮರದ ಕೆಳಗೆ ಕೂತು ಜ್ಞಾನೋದಯ ಆತು ಮರೆಯ ನಿಂಗೆ? ಎಂತಕ್ಕೆ ಫೋನ್ ಮಾಡಿದೆ? ಬರಬಾರ್ದು ಅಂತಲೇ ಇದ್ದೆ. ಎಲ್ಲ ಹೇಳಿ ಒಂದ್ಸರಿ ಕ್ಲಿಯರ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ನಾನಷ್ಟೇ. ನೀನು ನನ್ನ ಹತ್ರ ಮಾತಾಡಿ ನನಗೆ ಊಟ ಆಗ್ಬೇಕು ಅನ್ನೋದೇನಿಲ್ಲ. ನಾನು ನಿನ್ನ ಹತ್ರ ಮಾತಾಡದೇ ಇದ್ರೆ ನಿನಗೆ ಬೆಳಗಾಗಲ್ಲ ಅಂತಲೂ ಇಲ್ಲ. ನಿನ್ನಷ್ಟಕ್ಕೆ ನೀನು ಇದ್ದು ಬಿಡು, ನನ್ನಷ್ಟಕ್ಕೆ ನಾನು ಇರ್ತೀನಿ. ಎಲ್ಲರೂ ಹೇಳಿದರು ಸಣ್ಣ ಹುಡುಗ ಅವ್ನ ಎಂತಕ್ಕೆ ಎದಕ್ಕೆ ಸೇರಿಸ್ಕೋಬೇಕು ಬೇಡ ಅಂತ. ಆದರೂ ನಾನು ಒಂದು ಕಾಲದಲ್ಲಿ ನಿನ್ನ ವಯಸ್ಸು ದಾಟಿ ಬಂದವನೇ ನಾನು. ಎಲ್ಲರೂ ಹಿಂಗೆ ಚೀತು ಅಂತ ದೂರ ತಳ್ತಾ ಇದ್ರೆ ಹೆಂಗೆ ಮುಂದುವರಿಯೋಕ್ಕಾಗಲ್ಲ. ಜವಾಬ್ದಾರಿ ಅದೆಯಲ್ಲ ಅಂತ ಹೇಳಿ ನಾನು ಮುನ್ನಿತ್ತು ನಿನ್ನ ಸೇರಿಸ್ಕೊಂಡ್ರೆ ಈಗ ನನ್ನ ಮೇಲೆ ನಂಬಿಕೆ ಇಲ್ಲ ನಿನಗೆ. ನಾ ಕೊಡ್ತಿದ್ನೋ ಬಿಡ್ತಿದ್ನೋ ಒಂದು ಮಾತು ಕೇಳ್ಬೋದಿತ್ತಲ್ಲ. ಅಷ್ಟಕ್ಕೂ ಮೊದಲು ನೀನು ಈ ಕೆಲಸ ಶುರು ಮಾಡೋ ನನ್ನ ಹತ್ರ ಕೇಳಿದ್ದ ನೀನು? ನಿನ್ನ ನಂಬ್ಕೊಂಡು ಯಾವ ಇದ್ರ ಮೇಲೆ ಇರೋದ ನಾವು? ಇವತ್ತು ಇದನ್ನು ಮಾಡ್ತೀಯ, ಈಗ ಗೊತ್ತಾಗ್ಲ ಅಂತೀಯ, ನಾಳೆ ಮತ್ತೊಂದು ಎಂಥರ ಕೆಲಸ ಹಿಂಗಿದ್ದೇ ಮಾಡ್ತೀಯ. ನಂಗೆ ಗೊತ್ತಾಗ್ಲ ಮಾಡಿದೆ ತಪ್ಪಾತು ಅಂತೀಯ. ಎಲ್ಲ ಸರಿ ಆತದ? ತಪ್ಪಾತು ಅಂತ ಹೇಳ್ದ ಕೂಡಲೇ ಎಲ್ಲ ಸರಿ ಆತದನಾ? ನಾನು ಏನೋ ಅಂದ್ಕೊಂಡಿದ್ದೆ ನೀನು ಏನು ಅಂತ ಈಗ ಗೊತ್ತಾತು. ಇಷ್ಟು ಹೇಳಬೇಕಿತ್ತು, ಅದಕ್ಕೆ ಬರೋಕ್ಕೆ ಹೇಳಿದ್ದೆ. ಆತು, ಇನ್ನು ನಿನ್ನ ದಾರಿ ನಿಂಗೆ, ನನ್ನ ದಾರಿ ನನಗೆ. ಅದು 3 ಲಕ್ಷ ರೂಪಾಯಿ ಕೊಟ್ಟಿಯಲ್ಲ, ಅದನ್ನು ಹಾಗೆ ವಾಪಸ್ ತಗೊಂಡು ಹೋಗ್ಬಿಡು. ಮತ್ತು ನೀನು ಇದರಲ್ಲಿ ಇನ್ವಾಲ್ವ್ ಆಗೋದು ಬೇಡ. ನಾನು ಪಾಪಣ್ಣಣ್ಣ ಏನು ವಹಿಸ್ಕೊಂಡಿವೋ ಅದನ್ನು ಇದು ಮಾಡ್ತೀನಿ. ನೀ ಏನು ಒಂದು 2-3 ದಿನ ಸ್ವಲ್ಪ ಹೊತ್ತು ಮುಕ್ತು ಬಿಡ್ಸೋಕ್ಕೆ ಎಂತಕ ಬಂದಿದ್ದೇನೋ, ಬೇಕಾದ್ರೆ ಅದಕ್ಕೆ ಆಳು ಸಂಬಳ ತೊಗೊಳೋದಾದ್ರೂ ತಗ, ಬೇಕಾರೇನು ತಗ, ಆಳು ಸಂಬಳ ತಗ, ನಿನ್ನ 3 ಲಕ್ಷ ನೀನು ತಗ. ಮತ್ತು ನಮ್ಮ ಕಡೆ ತಿರುಗಿ ನೋಡೋಕ್ಕೂ ಬರಬೇಡ. ಈ ವ್ಯವಹಾರದಲ್ಲೂ ನಿನ್ನ ಮತ್ತು ಪಾಲ್ದಾರಿಕೆ ಇಲ್ಲ, ಈಗಲೇ ಹೇಳಿರ್ತೀನಿ. ಅನಿಲಣ್ಣ, ನೀವೇ ಹಿಂಗೆ ಮಾತಾಡಿದ್ರೆ ಹೆಂಗೆ? ತಪ್ಪಾಗಿದೆ ನನ್ನ ಕಡೆಯಿಂದ, ಹೌದು. ಗೊತ್ತಾಗದೆ ಆಗಿದ್ದು ಅಂತ ಹೇಳ್ತಿದ್ದೀನಲ್ಲ ನಾನು. ನನಗೆ ಒಂದು ಸತಿ ಏನು ಆಡ್ಬೇಕು ಅಂತಲೇ ಗೊತ್ತಾಗಲ್ಲ. ಅಪ್ಪ ಬಂದು ನಿಮ್ಮ ಹತ್ರ ಕೇಳಿರ್ಬೋದೇನೋ ಅಂತಲೇ ಅಂದ್ಕೊಂಡೆ. ಅದು ಅಲ್ಲದೆ ನೀವು ಒಂದು ಸತಿನೂ ನನ್ನ ಮಾತಾಡ್ಸೋಕ್ಕೂ ಬರಲಲ್ಲ. ಹಾಗಾಗಿ ಅವ್ರು ಹೇಳಿದ್ದು ಹೌದೇನೋ ಅಂತ ನಂಬಿದೆ. ಹಾಗೆ ಯಾರ ಇದರಲ್ಲೇ ಆದರೂ ನೀವು ಮಾತಾಡ್ಸೋಕ್ಕೆಲ್ಲ ಹೋತಿದ್ರಿ, ನಾನು ಇದರಲ್ಲಿ ಬರಲೇ ಇಲ್ಲಲ್ಲ. ಯಾರು ಹೇಳಿದ್ದ ನಾನು ನಿನ್ನ ಮಾತಾಡ್ಸೋಕ್ಕೆ ಬರಲ್ಲ, ನಾನು ಅಷ್ಟೊತ್ತಾದರೂ ನೋಡೋಕ್ಕೆ ಬರಲ್ಲ ಅಂತ? ನಿನ್ನ ತಗೊಂಡೋಗಿ ಅಲ್ಲಿ ಸೇರಿಸಿದ್ದೆ ನಾನು, ತಿಳ್ಕ ಅದನ್ನು ಫಸ್ಟು. ನಿನ್ನ ಅಪ್ಪ ಅಂಥ ಮೂಮೆಂಟಲ್ಲೂ ನನ್ನ ಹತ್ರ ಮಾತಾಡದೆ ಮುಖ ತಿರ್ಸಾಕೊಂಡು ಹೋಗ್ತಾ ಇದ್ರು. ಆದರೂ ಯಾರು ಏನಾದರೂ ಮಾಡ್ಕೊಂಡ್ಲಿ ನನ್ನ ಕರ್ತವ್ಯ ನಾನು ಮಾಡಬೇಕು ಅಂತೇಳಿ ಅವತ್ತು ಏನು ಮಾಡಬೇಕು ಅದನ್ನೆಲ್ಲ ಮಾಡಿ ಬಂದಿದ್ದೆ. ಆವಾಗ ನಿನಗೇನೋ ಗೊತ್ತಾಗ್ತಿರ್ಲ ಅಂತ. ಆಮೇಲೆ ಗೊತ್ತಾಗಿರ್ಲ, ಯಾಕೆ ನಿನ್ನ ಅಮ್ಮ ಇರ್ಲನೋ? ನಿನ್ನ ಅಮ್ಮ ಹೇಳಲ್ಲ, ನಿನಗೇನು ಗೊತ್ತಾಗ್ತಿರ್ಲ ಅಂತ ಮಾಡೋಣ, ಅವ್ರಿಗೇನು ಗೊತ್ತಾಗ್ತಿರ್ಲ? ಅವ್ರು ಹೇಳಿದ್ದನ್ನು ನಂಬಿಕೊಂಡು ನೀನು ಮತ್ತೆ ಇವತ್ತು ಅದೇ ಹೇಳಿದ್ನಲ್ಲ, ಇವತ್ತಿದೇನೋ ಸಣ್ಣ ವಿಚಾರ ಅವರು ನಮ್ಮದೇ ಆತು ಹೋತು, ನಮಗೇನಿದಿಲ್ಲ. ಈಗ ನಿನ್ನ ಜೊತೆಗೆ ಬಿಟ್ಕೊಂಡು ಕಡೆಗೆ ನಾಳೆ ಮತ್ತೊಂದು ಎಂಥ ದೊಡ್ಡ ವ್ಯವಹಾರದಲ್ಲೇ ಏನಾದ್ರು ಹೀಗೆ ಮಾಡಿ ನಿನ್ನ ಅಪ್ಪ ಹೇಳಿದ್ರು ಅಂತ ಹೇಳಿ ನಾನು ನಂಬದೇ ಇದ್ದರೆ ಏನು ಮಾಡಬೇಕು? ಅಲ್ಲಿ ನೀನು ನಾನು ನಂಬಿ ನನಗೆ ಏನು ಆಗ್ಬೇಕಾಗಿದ್ದಿಲ್ಲ. ಆದರೂ ಒಟ್ಟಿಗೆ ಇರ್ಬೇಕಾದ್ರೆ ಮನುಷ್ಯರಿಗೆ ಒಬ್ರೊಬ್ರ ಮೇಲೆ ನಂಬಿಕೆ ಇರಬೇಕು. ನಂಬಿಕೆ ಇಲ್ಲದಿದ್ದರೆ ಯಾವತ್ತೂ ಒಟ್ಟಿಗೆ ಇರಬಾರ್ದು. ಒಂದು ಸತಿ ನಂಬಿಕೆ ಕಳ್ಕೊಂಡ ಮೇಲೆ ಅದು ಮತ್ತೆ ಸರಿ ಆಗೋದೂ ಇಲ್ಲ. ಹೇಳ್ದಷ್ಟು ಮಾಡು, ಹೋಗು. ನೀ ಏನು ಹಣಕಾಸಿನ ತೊಂದರೆ ಇದ್ದರೆ ಇದು 3 ಲಕ್ಷ ರೂಪಾಯಿ ಅದೆಯಲ್ಲ ಅದನ್ನು ತಗ. ನಾಳೆನೇ ಅದ್ರ ವ್ಯವಸ್ಥೆ ಮಾಡ್ತೀನಿ ನಾನು. ತಗೊಂಡು ನೀನು ಇದನ್ನು ಇಲ್ಲಿಗೆ ಬಗೆಹರಿಸಿಬಿಡು ಅಷ್ಟೇ. ಮೊದಲು ಯಾರು ಉಪಕಾರ ಮಾಡಿರ್ತಾರಲ್ಲ ಅವ್ರಿಗೊಂದು ಕೃತಜ್ಞತೆ ಅನ್ನೋದು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಇರಬೇಕು.
ಯಾರು ಏನು ಹೇಳ್ತಾರೋ ಬಿಡ್ತಾರೋ, ನಮಗೆ ಗೊತ್ತಿರ್ಬೇಕು ನಾವು ಏನು ಮಾಡ್ತಿದ್ದೀವಿ ಅಂತ. ಸರಿ, ನಾನಿನ್ನು ಹೊರಡ್ತೀನಿ, ಅಲ್ಲಿ ಕೆಲಸ ಅದೇ. ನಿನ್ನ ದಾರಿ ನೀನು ನೋಡ್ಕೊ. ನಾಳೆ ಯಾವತ್ತಾರು ಬಂದು ಆ 3 ಲಕ್ಷ ರೂಪಾಯಿ ತೊಗೊಂಡು ಹೋಗು. ನಾಳೆನೂ ತಪ್ಪಿದ್ರು ನಾಡ್ದಿಗ ವ್ಯವಸ್ಥೆ ಮಾಡ್ತೀನಿ ನಾನು ಅದನ್ನು. ಅನಿಲ್ ಅಣ್ಣ ಪ್ಲೀಸ್, ಇದು ಒಂದು ಸತಿ, ಇದು ಒಂದು ಸರಿ ಎಕ್ಸ್ಕ್ಯೂಸ್ ಕೊಡಿ. ಒಂದು ಹೇಳ, ಅಪ್ಪಗೆಲ್ಲ ಭಾಳ ಎದುರುತ್ರ ಕೊಡಬಾರ್ದು, ಅವ್ರು ಹೇಳಿದ್ದಕ್ಕೆಲ್ಲ ಉಲ್ಟಾ ಮಾತಾಡಬಾರ್ದು, ಸ್ವಲ್ಪ ಅವ್ರ ಮಾತು ಕೇಳಬೇಕು ಅಂತ ಹೇಳಿದ್ದೆ ನೀವು. ಎಷ್ಟು ಸತಿ ಹೇಳಿರಿ ನಾನು ಅಪ್ಪಗೆ ಬೈಯೋಷ್ಟೊತ್ತಿಗೆ, ಹಾಗೆಲ್ಲ ಬೈಬೇಡ ನೀನು, ಅವರಿಗೂ ಇದು ಮಾಡಬೇಕು ಅಂತ. ಅದನ್ನೇ ಫಾಲೋ ಮಾಡಿದ್ದು ನಾನು. ಈಗ ಅಷ್ಟು ಹೇಳೋಷ್ಟೊತ್ತಿಗೆ ಹೆಂಗೆ ಉಳಿದಿದ್ದು ದುಡ್ಡೆಲ್ಲ ವ್ಯವಸ್ಥೆ ಮಾಡ್ಯಾರೆ, ನನಗಾಗ ಅಷ್ಟು ಕಷ್ಟಪಡ್ತಾ ಇದ್ದಾರೆ. ಹಿಂಗಿರಾಗ ನಾನು ಅವ್ರು ಹೇಳಿದ ಮಾತು ಕೇಳದೆ ಇರೋದು ಹೆಂಗೆ? ನೀವೇ ಹೇಳಿ. ನಾನು ಮೊದಲೇ ಇಷ್ಟು ದೊಡ್ಡ ತಪ್ಪು ಮಾಡೀನಿ. ಆ ಗಿಲ್ಟೇ ನಾನು ಎಷ್ಟು ಕಾಡ್ತಾ ಇತ್ತು ಗೊತ್ತಾ? ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥನೇ ಆಗಲ್ಲ. ಏನೇನೋ ನಿರೀಕ್ಷೆ ಇಟ್ಕೊಂಡಿದ್ದೆ, ಎಷ್ಟು ಲಾಭ ಆಗ್ತದೆ ಹಂಗೆ ಹಿಂಗೆ ಅಂತ. ದಿಢೀರ್ ಈ ಥರ ಆದಾಗ ನಂಗೆ ಹೆಂಗಾಗಿರ್ಬೇಕು ಹೇಳಿ? ಯಾರು ಏನು ಹೇಳಿದ್ರು ನಂಬೋ ಸ್ಟೇಜಲ್ಲಿದ್ದೆ ಗೊತ್ತಾ ನಾನು. ಈಗಲೂ ನಂಗೆ ಮನೆಯಿಂದ ಎದ್ದು ಹೊರಗೆ ಬರೋಕ್ಕೆ ಬ್ಯಾಡಿತ್ತು. ಬೆಳ್ಳಿ ಫೋನ್ ಮಾಡ್ಕೊಂಡು ಬಾ ಒಂಚೂರು ಅಂತ ಹೇಳಿದಕ್ಕೆ ಬಂದಿದ್ದು ನಾನು. ಅವಳು ಬಂದು ಬೈದ ಮೇಲೆ ಗೊತ್ತಾಗಿದ್ದು ನನಗೆ ನಾನು ಮಾಡಿದ ತಪ್ಪಾತಾದೆ ಅಂತ. ಅದೇ ಬೈದು ಹೋತು. ನೀನು ಹಿಂಗೆ ಮನೆಯಲ್ಲೇ ಇದ್ದರೆ ಜನ ಏನೇನೆಲ್ಲ ಮಾತಾಡ್ತಾರೆ, ನೀನು ಕಾಲೇಜಿಗೆ ಬರೋಕ್ಕೆ ಶುರು ಮಾಡೋ ನೀನು ಅಂತ. ಮತ್ತು ಫಸ್ಟ್ ಬಂದಿದ್ದೆ ನಿಮ್ಮನ್ನು ನೋಡೋಕ್ಕೆ ಗೊತ್ತಾ. ಹಿಂಗೆ ಹೇಳಿದ್ರೆ ನಂಗೆ ಏನು ಮಾಡ್ಬೇಕಂತಲೇ ಗೊತ್ತಾಗಲ್ಲ. ಹೋಗಲಿ ಬಿಡಿ, ಹಿಂಗೆ ನಾವೆಲ್ಲ ಸ್ವಲ್ಪ ಹೆಂಗೂ ನಮ್ಮ ಹಣೆ ಬರೀ ಹಿಂಗಿದ್ದೆ ಅಲ್ಲ, ನಮ್ಮನ ಜೊತೆಗೆ ಇಟ್ಕೊಂಡ್ರೆ ನಿಮಗೂ ತೊಂದರೆ. ಅಡ್ಡಿಲ್ಲ ಬಿಡಿ, ನಾನು ಬರ್ತೀನಿ. ಇಲ್ಲ, ನಾನು ಆ ದುಡ್ಡು ತಗೋ ಬರಲ್ಲ. ಒಂದು ಸತಿ ಇದಕ್ಕೆ ಅಂತ ಹಾಕಾಗಿದೆ, ಅಲ್ಲೇ ಇರಲಿ. ನಾನೇನೋ ಹೆಲ್ಪ್ ಕೇಳೋಣ ಅಂತ ಬಂದೆ, ನೀವು ನನ್ನೇ ಪೂರ್ತಿ ದೂರ ಇಡೋಕ್ಕೆ ನೋಡ್ತಾ ಇದ್ದೀರಿ. ಹೋಗಲಿ ಬಿಡಿ, ನನ್ನ ಹಣೆ ಬರೋನೇ ಸರಿ ಇಲ್ಲ. ದಿಢೀರ್ ಹಿಂಗಾದಾಗ ಹೆಂಗಾಗಿರ್ಬೇಕು ಅಂದರೆ ಯಾರು ನಾನು ಮಾಡ್ಕೊಂಡಿದ್ದ? ನೀನೇ ಮಾಡ್ಕೊಂಡಿದ್ದು. ಯಾವ ಒಂದು ಕೆಲಸ ಮಾಡ್ಬೇಕಾರೋ ಬಂದು ಕೇಳ್ತಿದ್ದೆ, ಹಿಂಗೆ ಮಾಡ್ಲ ನಾನು, ಏನು ಮಾಡಲಿ ಅಂತ. ಇದನ್ನು ಕೇಳಬೇಕು ಅಂತ ಅನ್ನಿಸ್ಲ ನಿಂಗೆ? ಇಷ್ಟು ದಿವಸ ನನ್ನ ಜೊತೆ ಇದ್ದಲ್ಲ, ಯಾವತ್ತಾರೋ ನೋಡಿದ್ದ? ದಿಢೀರ್ ದುಡ್ಡು ಸಂಪಾದನೆ ಮಾಡೋಕ್ಕೆ ಅಂತ ನಾನು ಯಾವತ್ತಾರು ಹೋಗಿದ್ದಾನ? ಹೇಳಿದ್ದ ನಿಂಗೆ ಹಂಗೆ ಮಾಡು ಅಂತ? ಇಷ್ಟು ದಾರಿ ತೋರಿಸ್ಕೊಟ್ನ ನಿಂಗೆ? ಅಲ್ಲ, ಆ ಥರ ಮಾಡು, ಇಲ್ಲಿ ಈ ಥರ ಮಾಡು. ಸಣ್ಣ ಪುಟ್ಟದ್ದು ಬೇಕಾದ್ರೆ ಒಂದು 50 ರೂಪಾಯಿ ಲಾಭ ಬರಲಿ, 100 ರೂಪಾಯಿ ಲಾಭ ಬರಲಿ, ಅದರ ಬೆಲೆ ಏನಿರ್ತಿತ್ತು? ಹೆಂಗಿರ್ತಿತ್ತು? ಅದೆಲ್ಲ ಅನುಭವ ಆದಮೇಲೂ ನೀನು ಈ ಕೆಲಸಕ್ಕೆ ಎಂತ ಕೈ ಹಾಕಿದೆ? ಎಂತಕ್ಕೆ ಬೇಕಿತ್ತ ನಿಂಗೀಗ? ಏನು ಕಡಿಮೆ ಆಗಿತ್ತು ನಿಂಗೀಗ? ಏನು ಮನೆಯಲ್ಲಿ ಪಾಪ ತಂಗಿನ ಅಕ್ಕನ ಮದುವೆಗೆ ಬಂದರೆ ದುಡ್ಡು ಅಗತ್ಯ ಇತ್ತು, ಭಾಳ ಏನೂ ಮಾಡಂಗಿರಲ್ಲ. ಇಲ್ಲ ಮತ್ತೆ ಎಂತಾರು ಕಾಯಿಲೆ ಕಸಾಲೆ ಆಗಿ ಲಕ್ಷಾಂತರ ರೂಪಾಯಿ ಬೇಕಿತ್ತು. ಎಂತಕ್ಕೆ ಬೇಕಿತ್ತು ನಿಂಗೆ ದುಡ್ಡು? ಜೀವನ ಎಷ್ಟು ಚೆನ್ನಾಗಿ ಹೋಗ್ತಾ ಇತ್ತಲ್ಲ. ಇನ್ನು ಬೇಕಾದಷ್ಟು ವರ್ಷ ಇತ್ತು ನಿನಗೆ, ಹೆಂಗೆ ಬೇಕಾದ್ರೂ ಸಂಪಾದನೆ ಮಾಡ್ಕೋಬೇಕಿತ್ತು. ಇದ್ರ ಹಿಂದೆಲ್ಲ ಹೋಗೋದು ಎಂತಕ್ಕೆ ಬೇಕಿತ್ತ ನಿನಗೆ? ಎಷ್ಟೆಲ್ಲ ಟಿ ವಿಲಿ ನೋಡ್ತೀಯ. ನಾನೇ ನಿನಗೆ ಎಷ್ಟು ಎಕ್ಸಾಂಪಲ್ ಕೊಡಲ? ಇದ್ರ ಹಿಂದೆ ಹೋಗಿ ಹಾಳಾದವ್ರು ಎಷ್ಟು ಜನ ಅದಾರೆ ಅಂತ. ಅದೆಲ್ಲ ತಲೆಗೆ ಬರಲ್ಲ ನಿನಗೆ? ಅವನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನೀನು ಜೀವನ ಮಾಡಲ್ಲ ಅಂದ್ರೆ ನೀವು ನಮ್ಮ ಜೊತೆ ಇದ್ದು ವೇಸ್ಟಯ್ಯ. ನಿಂಗಷ್ಟೇ ಹೇಳಲ್ಲ, ಜನ ನನಗೂ ಹೇಳ್ತಾ ಇದ್ದಾರೆ ಈಗ. ಇವನ ಜೊತೆಗೆ ಬಿಟ್ಕೊಂಡಿದ್ದೆ, ಇವನಿಗೆ ಒಂಚೂರು ಬುದ್ಧಿ ಹೇಳೋಕ್ಕಾಗ್ಲನೋ ಅಂತ. ಕೊನೆಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಹೇಳ್ತಾರೆ ಗೊತ್ತಾ? ಇವು ಮಾತ್ರ ಹಿಂಗಿದ್ದ, ಅವನಿಗೆ ಇದನ್ನು ಹಚ್ಕೊಟ್ಟು ಬಂದು ಲಾಭದಲ್ಲಿ ಇವನು ಪಾಲು ತೊಗೊಂಡು ಸುಮ್ಮನೆ ಇವು ಅಚ್ಚುಗಟ್ಟಾಗದಾನೆ, ಅವನಿಗೆ ಪಾಪ ಹಿಂಗೆ ಗೋಳಾತು ಅಂತಾರೆ ಜನ. ನಾನು ರೆಡಿ ಇಲ್ಲ ಇಂಥ ಕೆಟ್ಟ ಮಾತೆಲ್ಲ ಕೇಳೋಕ್ಕೆ. ಇಲ್ಲ ಇಲ್ಲ ಅನಿಲಣ್ಣ, ನೀವು ಅಷ್ಟೆಲ್ಲ ಹೇಳಬೇಡಿ. ಏನು ಗೊತ್ತಾ, ಒಂದು ಸತಿ ನೋಡೋಣ ಏನಾಗ್ತದೆ ಅಂತ ಶುರು ಮಾಡಿದ್ದು ನಾನು. ಇದು ನಿನ್ನ ಮುಂದುವರ್ಸೋದು ಬೇಡ, ಸುಮ್ಮನೆ ಒಂದು ಟ್ರಯಲ್ ನೋಡೋಣ ಅಂತ ಶುರು ಮಾಡಿದೆ. ಸ್ವಲ್ಪ ಲಾಭ ಬಂತ, ಇರಲಿ ಅಂತ ಮನಸ್ಸಾದಂಗಾತು. ಲಾಭ ಬರ್ತಾನೆ ಹೋಯ್ತು. ಬರ್ತಾ ಅದೇ ನಂಗೆ ಹಿಂಗೇನು ಯಾರಿಗೇನು ಮೋಸ ಮಾಡೇನು ನಾನು ಅದನ್ನು ಸಂಪಾದನೆ ಮಾಡ್ತಿದ್ದಿದ್ದಲ್ಲ. ಇದು ನೀವೇ ಹೇಳಿದ್ದಲ್ಲ, ನಮ್ಮಿಂದ ಬೇರೆಯವ್ರಿಗೆ ಅನ್ಯಾಯ ಆಗ್ತದೆ ಆಗಲ್ಲ ಅಂತ ಅಂದರೆ ಏನು ತೊಂದರೆ ಇಲ್ಲ ಅಂತ.
ಹಾಗೆ ಅಂದ್ಕೊಂಡು ಹೋದೆ. ಈ ಥರ ಲಾಸ್ ಆಗ್ತದೆ ಅಂತ ನಾನು ಅಂದ್ಕೊಂಡ್ಲೇ ಇಲ್ಲ. ಸುಮ್ಮನಿರ ಸಾಕು. ಈಗ ಸಮಜಾಯಿಷಿ ಕೊಡೋಕ್ಕೆ ಬರಬೇಡ ನೀನು. ಲಾಭ ಬಂತು ಅಂತ ನೀನು ಅದನ್ನೇನು ಯಾವ ಒಳ್ಳೇದಕ್ಕೂ ಬಳಸ್ಲಪ್ಪ. ನಾನು ಕೇಳಿನಿ ನೀ ಏನೇನು ಮಾಡಿಯ, ಎಷ್ಟೆಷ್ಟು ವ್ಯವಹಾರ ಮಾಡಿಯ ಅಂತೇಳಿ ನಾನು ಕೇಳಿದ್ನ ಎಲ್ಲರ ಹತ್ರ. ಒಬ್ಬ ಆ ಮೋಜು ಆ ಮಸ್ತಿ. ಅವಾಗೆಲ್ಲ ಅನ್ನಿಸ್ಲ ನಿಂಗೆ ಇದು ತಪ್ಪು ಅಂತ. ಬೇರೆ ಯಾರಿಗೂ ಅನ್ಯಾಯ ಆಗಂಗೆ ಜೀವನ ಮಾಡಬಾರ್ದು, ಸಂಪಾದನೆ ಮಾಡಬಾರ್ದು. ಹಾಗೆ ನಮಗೆ ನಾವು ಅನ್ಯಾಯ ಮಾಡ್ಕೊಂಡು ಇದ್ದಂಗೂ ನೋಡ್ಕಿಬೇಕ. ನಿಂಗೆ ನೀನೇ ಅನ್ಯಾಯ ಮಾಡ್ಕೊಂಡಿದ್ದಲ್ಲ. ಎಂತಕ್ಕೆ ಅವರಿಗೆಲ್ಲ ಅಷ್ಟು ತಿನ್ಸೋದು ಉಣ್ಸೋದು ಏನಿತ್ತು? ನೀನು ದುಡಿಮೆ ಮಾಡಿದ್ದನ್ನು ನಿನಗೆ ಏನಾದ್ರು ಸೇವಿಂಗ್ಸ್ ಆ ಥರ ಏನಾದರೂ ಮಾಡ್ದೆ ನೀನು? ಎಷ್ಟು ಖರ್ಚು ಮಾಡಿದೆ? ನೀ ದುಡ್ದಿದ್ದು ಹಾಗೆ ಇಟ್ಕೊಂಡಿದ್ರೆ ಈಗ ಇಷ್ಟೆಲ್ಲ ಬ್ಯಾಡಿತ್ತಲ್ಲ. ಈಗ ನಿನ್ಗೇನು ಬೇಕೋ ಆಪತ್ತು ಬಂದಾಗ ಅದನ್ನೇ ಬಳಸ್ಕೋಬೋದಿತ್ತು ನೀನು. ಅವನ್ನೆಲ್ಲ ನನ್ನ ಹತ್ರ ಹೇಳಕ್ಕೆ ಬರಬೇಡ. ಇಷ್ಟು ವರ್ಷ ನನ್ನ ಜೊತೆ ಇದ್ದು ನೀನು ಯಾವುದನ್ನೂ ಕಲಿಲ್ಲ. ನೀನು ಏನಂತ ತಿಳ್ಕೊಂಡಿಯ? ನಾನು ತುಂಬ ಕಷ್ಟಪಟ್ಟಿನಪ್ಪ. ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡೀನಿ. ಅಗತ್ಯ ಇಲ್ದಿದ್ದಕ್ಕೆ ಇವತ್ತಿನ ತನಕ ನಾನು 1 ರೂಪಾಯಿ ಕೂಡ ಖರ್ಚು ಮಾಡಲ್ಲ. ನನಗೂ ನಾನು ಖರ್ಚು ಮಾಡ್ಕೊಳಲ್ಲ. ಬೇಕಾಗಿದ್ದಕ್ಕೆ ಮಾಡ್ತೀನಿ. ಹಂಗಂತೇಳಿ ಪೂರ್ತಿ ದುಡ್ಡು ಕೂಡ್ಕೊಂಡು ಅದನ್ನೆಲ್ಲ ಸೇವಿಂಗ್ಸೇ ಮಾಡ್ತಿರ್ಬೇಕು ಅಂತಲ್ಲ. ನನ್ನ ಜೀವನಕ್ಕೆ ಬೇಕಾದಷ್ಟು ನಾನು ನೋಡ್ಕೋತೀನಪ್ಪ. ಹಿಂಗೆ ಯಾರ್ಯಾರಿಗೂ ಸುಮ್ಮನೆ ಕುಡ್ಸೋದು ತಿನ್ಸೋದು ಅವನ್ನೆಲ್ಲ ಮಾಡಲ್ಲ ನಾನು. ಅಲ್ಲಿ ನಾ ಮಾಡ್ತೀನ ಮಾಡಲ್ಲ ಅಂತ ಹೇಳೋದು ಬೇಡ. ನೀನೇ ನನ್ನ ಜೊತೆ ಇಷ್ಟು ವರ್ಷ ಇದು ನೋಡಿದ್ದಲ್ಲ. ಏನೂ ಕಲಿಲ್ಲ ಅಂದಮೇಲೆ ಮತ್ತೆ ಅಂತಕ್ಕೆ ನೀನು ನನ್ನ ಜೊತೆ ಇರ್ಬೇಕು? ಬೇಡಪ್ಪ. ನನಗೀಗೆಲ್ಲ ಗೊತ್ತಾಗಿದೆ ಅನಿಲಣ್ಣ, ಎಲ್ಲ ಗೊತ್ತಾಗಿದೆ ಅಂತ ಹೇಳಿದ್ನಲ್ಲ. ಪ್ಲೀಸ್, ನಾನು ನಾಳೆಯಿಂದನೇ ಬರ್ತೀನಿ. ನಾನು ಅಲ್ಲಿ ಅಡಿಕೆ ಸುಲ್ತ ಜಾಗಕ್ಕೆ ಬರ್ತೀನಿ. ಇಷ್ಟು ದಿವಸ ನಾನು ಬರಲಲ್ಲ, ಅದರಷ್ಟೊಂದು ನನಗೆ ಬರೋ ಇದರೆಲ್ಲ ಆಳು ಸಂಬಳ ಕಳೀರಿ ನೀವು. ಕಳೆದೇ ನನಗೆ ದುಡ್ಡು ಕೊಡ್ಬೋದು. ಪ್ಲೀಸ್ ನಮ್ಮ ಜೊತೆ ಸೇರಬೇಡ ಅಂತ ಮಾತ್ರ ಹೇಳಬೇಡಿ. ಬೇಡ ಬೇಡ ಬೇಡ, ನಾನು ಹೇಳೋ ಮಾತು ಕೇಳು. ಅಲ್ಲ, ಇದನ್ನು ನಾನು ಭಾಳ ಸಿಟ್ಟಲ್ಲೇ ಹೇಳ್ತಿರೋದು ಅಂತಲ್ಲ, ಸಮಾಧಾನದಿಂದನೇ ಹೇಳ್ತಿದ್ದೀನಿ. ಈಗ 3 ಲಕ್ಷ ಅದೆಯಲ್ಲ, ಅದನ್ನು ತೊಗೊಂಡೋಗು. ಅಲ್ಲಿ ಇಲ್ಲಿ ಸಾಲ ಕೇಳೋದಕ್ಕಿಂತ ಅದನ್ನು ತೊಗೊಂಡೋಗಿ ಆ ಫೈನಾನ್ಸಿಗೆ ಕಟ್ಟು. ಅದರ ಬಡ್ಡಿ ಮತ್ತೆ ಕಟ್ಟೋಕ್ಕೆ ಬಡ್ಡಿ ಮೇಲೆ ಬಡ್ಡಿ ಬೆಳೆದು ಅದೊಂದು ಥರದ್ದು ಹಾಕ್ಕೊಂಡು ಕೂತ್ಕೋತದೆ. ಈಗ ಉಳಿದಿದ್ದು ಹೆಂಗೋ ನಿನ್ನ ಅಪ್ಪ ಮಾಡ್ತಾ ಇದ್ದಾರಲ್ಲ, ಅವರು ಹೆಲ್ಪ್ ಮಾಡ್ತಾರೆ. ಇದು ಸಮಸ್ಯೆ ಬಗೆಹರಿಸ್ಕ್ಯ. ಅದಕ್ಕಿಂತ ಈಗ ಏನಾಗಿದೆ ಗೊತ್ತಾ? ಮೊದಲು ಏನು ಮಾಡ್ಯಾರೋ ಏನು ಬಿಟ್ಟಾರೋ ನಮಗೆಲ್ಲ ಎಂಥದಾರು ಮಾಡಲಿ, ಆದರೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಕಷ್ಟಪಟ್ಟು ಸಹಾಯ ಮಾಡ್ತಾ ಇದ್ದಾರೆ ನಿನ್ನ ಅಪ್ಪನೇ. ನಾವು ಯಾರೂ ಬರಲ್ಲ, ಅವರೇ ಮಾಡ್ತಿರೋದು. ಅವ್ರ ಮಾತು ಧಿಕ್ಕರಿಸಿ ಈಗ ನನ್ನ ಜೊತೆ ಬಂದರೆ ಅವ್ರಿಗೆ ಮತ್ತೆ ಸಿಟ್ಟು ಬರ್ತದೆ. ಮನೆ ಒಳಗೆ ಮತ್ತೆ ಜಗಳ ಶುರು ಆಗ್ತದೆ. ದಿನಾ ಮನೆಯಲ್ಲಿ ಕರ್ಕರೆ ಮಾಡ್ಕೊಂಡು ನೀ ಹೋಗೋ ಕೆಲಸ ಯಾವುದೂ ಸಕ್ಸಸ್ ಆಗಲ್ಲ. ಹೇಳ್ತೀನಿ ಕೇಳು. ಫಸ್ಟು ನಿನ್ನ ಮನೆ ನೀನು ಸರಿ ಇಟ್ಕ. ಹೆಂಗೂ ಈಗ ನಿಂಗೆ ಏನು ಜೀವನಕ್ಕೆ ದಾರಿ ಇಲ್ಲೇ ಇಲ್ಲ ಅನ್ನೋದೇನಿಲ್ಲ. ಮನೆಯಲ್ಲಿ ಸಾಧಾರಣ ಸಂಪಾದನೆನೋ ಅದೇ ಏನೋ ಒಂದು ಮಿಷನ್ ಅಂತ ಹಾಕ್ಕೊಟ್ಟಾರೆ, ಅದನ್ನು ಮುಂದುವರ್ಸು ನೀನು. ಅದರ ಬಗ್ಗೆನೇ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡು. ಅದು ನೀನು ಬೇರೆ ಏನೇನು ಮಾಡ್ಬೋದು ಅದನ್ನು ಯೋಚನೆ ಮಾಡು. ನಾನು ಈಗ ನನ್ನ ಹತ್ರ ಮಾತೇ ಆಡಬೇಡ ಅಂತ ಏನು ಹೇಳಲ್ಲ ನಿನಗೆ. ಏನಾದರೂ ಸಜೆಷನ್ಸ್ ಬೇಕಾದಾಗ ಕೇಳು, ಹೇಳ್ತೀನಿ. ಆದರೆ ನಮ್ಮ ಜೊತೆ ಇರಬೇಡ. ನಮ್ಮ ಜೊತೆ ಇದ್ದಷ್ಟು ನಿನ್ನ ಅಪ್ಪಗೆ ಸಿಟ್ಟು ಜಾಸ್ತಿ ಆಗ್ತದೆ. ಕ್ರಮೇಣ ಅವರಿಗೂ ಗೊತ್ತಾಗ್ತದೆ ಅವ್ರು ಎಲ್ಲಿ ತಪ್ಪು ಮಾಡ್ತಿದ್ದಾರೆ ಅಂತ. ಆ ಕಾಲಕ್ಕೆ ಬೇಕಾದ್ರೆ ನೋಡೋಣ. ಅಲ್ಲಿ ತನಕ ನೀನು ನಿನ್ನ ಅಪ್ಪನ ಜೊತೆನೇ ಇರು. ಅವರಿಗೂ ವ್ಯವಹಾರದಲ್ಲೆಲ್ಲ ಸುಮಾರು ತಿಳುವಳಿಕೆ ಅದೇ. ನಾನು ಸಣ್ಣಲ್ಲಿಂದ ಕೇಳಿನಿ ಅದನ್ನು. ನೀನು ಒಳ್ಳೆ ದಾರಿಲಿ ಹೋಗು. ಅಕಸ್ಮಾತ್ ನಿನ್ನ ಅಪ್ಪ ಏನಾದ್ರು ಕೆಟ್ಟ ದಾರಿ ಹಿಡಿತಾ ಇದ್ದಾರಂದ್ರೆ ಅವರನ್ನು ಅಲ್ಲಿಗೆ ಹೋಗಕ್ಕೆ ಬಿಡಬೇಡ. ಗೊತ್ತಾಗ್ತದೆ ಅವಾಗ ನಿನಗೆ ಅಪ್ಪ ಏನು ಮಾಡ್ತಾ ಇದ್ದಾರೆ ಏನು ಎತ್ತ ಅಂತ. ನೀವಿಬ್ಬರು ಸೇರಿ ವ್ಯವಹಾರ ಏನು ಮಾಡೋದಾರು ಮಾಡಿ. ಸದ್ಯಕ್ಕೆ ನೀನು ಓದೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡು. ಈಗ ಇಲ್ಲಿ ಬಂದು ಏನು ಇದು ಮಾಡೋದು ಬೇಡ. ನಾಳೆಯಿಂದ ಕಾಲೇಜಿಗೆ ಹೋಗ್ತೀನಿ ಅಂದಲ್ಲ, ಹೋಗು ಕಾಲೇಜಿಗೆ, ಓದ್ಕೊಂಡು ಆಮೇಲೆ ಉಳಿದಿದ್ದು ಮಾಡು ಅಷ್ಟೇ. ನಾನು ನಾಳೆ ಯಾವತ್ತಾರು ಸಿಕ್ಕು, ನಾನು 3 ಲಕ್ಷ ರೂಪಾಯಿ ತಂದು ಕೊಡ್ತೀನಿ. ನಿನ್ನ ಸಮಸ್ಯೆನೂ ಬಗೆಹರಿಸ್ಕೊಂಡು ಇನ್ನು ತೀರಾ ಏನಾದರೂ ಭಾಳ ಕಷ್ಟದ ಪರಿಸ್ಥಿತಿ ಅಂದರೆ ನಾನು ಇರ್ತೀನಿ. ನನ್ನ ಕೈಲಾಗಿದ್ದ ಹೆಲ್ಪ್ ನಾನು ಮಾಡ್ತೀನಿ. ಈಗ ಇಷ್ಟ ಆಗಲಿ, ಇನ್ನೇನು ಈ ಇದರಲ್ಲಿ ಮುಂದುವರಿಯೋದು ಬೇಡ. ಹೇಳಿದ ಮಾತು ಕೇಳು ಅಷ್ಟೇ.
ನಾಡ್ದು ಬಂದು ತೊಗೊಂಡು ಹೋಗು, ಕೊಟ್ಟು ಇದು ಮಾಡ್ಕೆ ಅಷ್ಟೇ. ನಾನೀಗ ಹೋಗ್ತೀನಿ ಅಂತ ಈಗ ಪಾಪಣ್ಣನ ಬರೋಕ್ಕೆ ಹೇಳಿದ್ದೆ. ಅವ್ರಿಗೆ ಬಹುಶಃ ಸಿಟ್ಟು ಕಡಿಮೆ ಆದಂಗಿಲ್ಲ, ಅದಕ್ಕೆ ಬರೋದು ಇಲ್ಲೇನ. ಈಗ ಹೋಗೀಗ ಹೋಗಿ ನಾಳೆ ನಾಡ್ದಂಗೆ ಬಂದು ದುಡ್ಡು ತೊಗೊಂಡು ಹೋಗು.